ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ನಾನು ಎದ್ದಿದ್ದು ತುಂಬಾ ಬೇಗನೆ ಇದ್ದೆ. ಸೊ ಯಾಕಪ್ಪ ಅಂತ ಅಂದರೆ ನನ್ನ ಮಗುನಿಗೆ ಇವತ್ತು ಫಸ್ಟ್ನೇ ದಿನ ಅಂತಲೇ ಹೇಳ್ಬೋದು ಸ್ಕೂಲ್ಗೆ. ಸೊ ಸ್ವಲ್ಪ ಮನೇಲಿ ಕೆಲಸ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು. ಏಕೆಂದರೆ ನನ್ನ ಮಗಳು ಬೇರೆ ಇದ್ಲಲ್ಲ. ಫಸ್ಟ್ ಆದರೆ ಒಬ್ಬ ಇದ್ದ, ಹೆಂಗೋ ಮಾಡ್ಕೊಂಡು ಹೋಗ್ತಿದ್ದೆ. ಸ್ವಲ್ಪ ನಮ್ಮ ಅತ್ತೆ ಕೂಡ ಹೆಲ್ಪ್ ಮಾಡ್ತಿದ್ರು. ಬಟ್ ಇವಾಗ ಸೆಕೆಂಡ್ ಬೇಬಿ ಆಗಿದೆ. ಸೊ ಅವಳು ನೋಡಬೇಕು, ಅಲ್ಲಿ ಮನೇಲಿ ಕೆಲಸನೂ ನೋಡಬೇಕು, ಮತ್ತು ನನ್ನ ಮಗುನಿಗೆ ರೆಡಿ ಮಾಡಿ ಅವನಿಗೆ ಸ್ಕೂಲ್ಗೂ ಕೂಡ ಕಳಿಸ್ಬೇಕು. ತುಂಬಾ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿತ್ತು. ಏನಂತಂದರೆ ನಮ್ಮ ಅತ್ತೆ ಮಾಡಿ ಹೋಗ್ತಿದ್ರು. ಬಟ್ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ, OT ಇತ್ತು. OT ಇರೋದಕ್ಕೇ ಅವರು ಬೆಳಗ್ಗೆ 7 ಗಂಟೆಗೆ ಹೊಂಟೋಗ್ಬಿಡ್ತಾರೆ. OT ಇಲ್ಲ ಅಂತಂದರೆ ಸ್ವಲ್ಪ ಅದು ಇದು ಮಾಡಿಕೊಡ್ತಾರೆ, ಮಾಡಿಬಿಟ್ಟು ಹೋಗ್ತಾರೆ. ಒರೆಸೋದು ಮತ್ತು ಏನಾದರೂ ಇದ್ದರೆ ಮಾಡ್ತಾರೆ. ಮತ್ತು ನಾನು ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ಬಟ್ ಅವತ್ತು OT ಇತ್ತು ಅಂದ್ಬಿಟ್ಟು ಅವ್ರು ಹೊಂಟೋಗ್ಬಿಟ್ಟಿದ್ರು. ಅವತ್ತು ಬಂದು ಮಂಡೇ. ನಾನು ಇವತ್ತು 1ನೇ ತಾರೀಕು ವ್ಲಾಗು, ಬಟ್ ಇವತ್ತು ಹಾಕ್ತಾಯಿದ್ದೀನಿ. ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲಸ ಅನ್ನೋದು ತುಂಬ ಹಾಗೇ ಇತ್ತು. ಅದಕ್ಕೆ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಅಂದರೆ ಲೇಟ್ ಆಯಿತು. ಮತ್ತು ಬಂದುಬಿಟ್ಟು ಎಲ್ಲ ಮನೆಯೆಲ್ಲ ಸ್ವಲ್ಪ ಒರೆಸ್ಬೇಕಾಗಿತ್ತು. ಎಲ್ಲ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ನನ್ನ ಮಗ ಹೆಂಗಿದ್ರು ಅವನು ನಮ್ಮ ಮನೆಯವರು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬರ್ತಾರೆ ಅಂತ ಹೇಳಿಬಿಟ್ಟು ಅವನಿನ್ನ ಮೇಲ್ಗಡೆ ಮಲ್ಕೊಂಡಿದ್ದ. ಸೊ ಅಷ್ಟರಲ್ಲಿ ನಾನು ನಾಷ್ಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದೆ. ಮತ್ತು ನನ್ನ ಮಗಳು ಎದ್ಬಿಟ್ರೆ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಸ್ನಾನ ಮಾಡಿಕೊಂಡು ಕೆಳಗಡೆ ಬಂದೆ. ಅವಳೇನಾದರೂ ಎದ್ದರೆ ಮತ್ತು ನಾನು ಬರುವಾಗ ಏನಾದರೂ ಸೌಂಡ್ ಗಿಂಡಾಗಿ ಎದ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಹೇಳ್ದೆ ಬಂದುಬಿಡ್ತೀನಿ. ಸೊ ನಮ್ಮ ಅತ್ತೆ ಹೋಗೋಷ್ಟರಲ್ಲೇ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿಟ್ಬಿಟ್ಟು ಹೋಗಿದ್ರು. ಅವರೇ ಪಲ್ಯ ಮಾಡಿದರು. ನಾನೇನಪ್ಪ ಅಂತಂದರೆ ಬಂದುಬಿಟ್ಟು ಸ್ವಲ್ಪ ಮನೆ ಒರೆಸ್ಬಿಟ್ಟು ದೋಸೆ ಇತ್ತು, ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ದೋಸೆಗೆ ರೆಡಿ ಮಾಡ್ತಾಯಿದ್ದೆ. ಸೊ ಅವರು ಪಲ್ಯ ಎಲ್ಲ ಮಾಡಿದರು. ನನ್ನ ಮಗನಿಗೆ ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಳುಗಳೆಲ್ಲ ರೆಡಿ ಮಾಡಿ ಹಾಲು ಕಾಯಿಸಿ ಇಟ್ಟಿದ್ದೀನಿ. ಅವ್ನು ಬಂದಮೇಲೆ ಕುಡ್ಕೊಂಡು ಹೋಗ್ತಾನೆ. ಅವನು ಮಾರ್ನಿಂಗ್ ಏನೂ ತಿನ್ನೋದಿಲ್ಲ. ಸೊ ಅಲ್ಲೆಲ್ಲ ಬಾಕ್ಸ್ ಕೊಟ್ಟಿರ್ತೀವಲ್ಲ, ಸೊ ಅಲ್ಲೇ ತಿನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ಅವನು ಬೇಡ ಅಂತ ಹೇಳ್ತಾನೆ, ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬರೀ ಹಾಲು ಮಾತ್ರ ಕುಡ್ಕೊಂಡು ಹೋಗ್ತಾನೆ. ಸೊ ಅವನಿಗೆ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ವಾರ ಮಾಡಬೇಕಾಗಿತ್ತು ಪೂಜೆ. ಯಾಕಂತಂದರೆ ಸೋಮವಾರ ಇತ್ತಲ್ಲ. ಸೊ ನಮ್ಮ ಮನೇಲಿ ನಾವು ಮಾಡಿಲ್ಲ ಅಂತ ಅಂದರು ನಮ್ಮ ಮನೆಯವ್ರು ಮಾಡಿಬಿಡ್ತಾರೆ ವಾರನ. ಅದಕ್ಕೆ ಅವ್ರು ಬರೋಸಲು ಹೇಗಿದ್ರು ನಾನು ಕೂಡ ಬೇಗ ಎದ್ದಿದ್ದೆ ಅಲ್ವಾ, ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ರೆಡಿ ಮಾಡಾದ್ಮೇಲೆ ಅವನಿಗೂ ಇವಾಗ ಬಾಕ್ಸ್ಗೆ ಹಾಕಬೇಕಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಟಿಫನ್ ಲಂಚ್ ಬಾಕ್ಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅವನಿಗೂ ಹಾಕ್ತಾಯಿದ್ದೆ. ಸೊ ಅವನು ಇನ್ನೊಂದು ಚಿಕ್ಕದು ಬಾಕ್ಸ್ ಇತ್ತು. ಬಟ್ ಅವನೇನಪ್ಪ ಅಂತಂದರೆ ನನಗೆ ಇದೇ ಬಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡಿಕೊಂಡು ಎತ್ತಿಸ್ಕೊಂಡಿದ್ದಾನೆ. ಇದು ಮೇಲ್ಗಡೆ ಇತ್ತು, ಇದು ತೊಗೊಂಡು ಹೋದ ವರ್ಷ ತೊಗೊಂಡಿದ್ದು. ಬಟ್ ಅವನಿಗೆ ಇದು ಜಾಸ್ತಿ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿರ್ಲಿಲ್ಲ. ಇನ್ನೊಂದು ನಾರ್ಮಲ್ ಚಿಕ್ಕದಾಗಿತ್ತು, ಅದನ್ನು ಹಾಕಿ ಕೊಟ್ಟು ಕಳಿಸ್ತಾಯಿದ್ದು. ಬಟ್ ದೋಸೆ ಮಾಡಿದ್ವಲ್ಲ, ನನಗಿದೇ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಅದು ಇನ್ನೂ ನೆನ್ಪಿಟ್ಕೊಂಡು ಎತ್ತಿಸ್ಕೊಂಡು ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ. ಅವ್ನು ಬರೋಷ್ಟ್ರಲ್ಲಿ ಹಾಕಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನನಗೆ 2 ದೋಸೆ 3 ದೋಸೆ ಬೇಕು ಅಂತ ಹೇಳಿದ್ದ. ಪಾರಪ್ಪ ಅವನು ಹಂಗೆ ಹೇಳ್ತಾನೆ ಅಷ್ಟೇ, ಬಟ್ ತಿನ್ನಲ್ಲ. ಚಿಕ್ಕದಾಗಿ 2 ಹಾಕಿರ್ತೀನಿ, ಅದನ್ನೇ ತಿಂದು ಖಾಲಿ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಅವನಿಗೆ 2 ಕಡೆನೂ ಪಲ್ಯ ಬೇಕಂತೆ. ಸೊ ಅದಕ್ಕೋಸ್ಕರನೇ 2 ಕಡೆನೂ ಹಾಕಿಸ್ಕೊಂಡು ಬಾಕ್ಸ್ನ ರೆಡಿ ಮಾಡಿಸ್ಕೊಂಡ. ಸೊ ಹಾಲು ಕೂಡ ಬಂದ, ಅವನು ಕೆಳಗಡೆ ರೆಡಿಯಾಗಿ ಅವ್ರ ಅಪ್ಪ ಕಳಿಸಿದ್ರು. ಅವನಿಗೆ ಹಾಲು ಕಾಯಿಸಿದ್ನಲ್ಲ, ಸೊ ಕೊಟ್ಟೆ, ಕುಡಿದ್ಬಿಟ್ಟು ಎತ್ತಿಕ್ಬಿಟ್ಟು ಮಾಮೂಲಿ ಎಲ್ಲ ರೆಡಿ ಮಾಡಿದ್ನಲ್ಲ, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಮಾಡ್ತಾಯಿದ್ದ. ಸೊ ನಾನು ಕೂಡ ಹೆಲ್ಪ್ ಮಾಡಿದೆ. ನಾನು ಹೆಲ್ಪ್ ಮಾಡಿದ್ಮೇಲೆ ಫಸ್ಟ್ ಅವನೇ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ದ. ನಾನು ಪೂಜೆ ಮಾಡ್ತಾಯಿದ್ದೀನಿ, ಇವನು ಇಲ್ಲಿ ತರಲೆ ಕೆಲಸ ಮಾಡ್ತಾಯಿದ್ದಾನೆ. ಏನಪ್ಪ ಅಂತಂದರೆ ಆ ಟೀ ಶರ್ಟು ಅವನಿಗೆ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ, ಅದು ಮೇಲೆ ಎತ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಾನು ಫೋನ್ ಇಟ್ಟಿದ್ದೆ ಸ್ಟ್ಯಾಂಡ್ ಹತ್ರ, ಹೋಗಿ ನೋಡ್ಕೊತಾ ಇದ್ದಾನೆ. ತುಂಡಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾನೆ, ನನಗಿದು ಬೇಡ ಶರ್ಟು, ಮೇಲೆ ಎತ್ಕೊತಾ ಇದೆ, ಶೇಮ್ ಮಾಡ್ತಾರೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು. ಏನಾಗಲ್ಲ, ಅದು ಏನು ಅಷ್ಟೊಂದು ಕಾಣಿಸ್ತಿರಲಿಲ್ಲ, ಸ್ವಲ್ಪ ಅಷ್ಟೇ ಕಾಣಿಸ್ತಿದ್ದಿದ್ದು. ಆಮೇಲೆ ಏನಿಲ್ಲ ಬಿಡು ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ಸ್ವಲ್ಪ ಆಟಾಡ್ಕೊಂಡು ಸುಮ್ಮನೆ ಆದ. ಸೊ ನಮ್ಮ ಮನೆಯವ್ರು ಕೂಡ ಬಂದರು, ಪಾಪು ಎತ್ಕೊಂಡು. ಅವರು ಕೂಡ ಎಲ್ಲ ನಾಷ್ಟ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಅವ್ರಿಗೂ ದೋಸೆ ಹಾಕೋಣ ಅಂತ ಹೇಳಿಬಿಟ್ಟು ದೋಸೆ ಹಾಕ್ಕೊಟ್ಟಿದ್ದೆ. ದೋಸೆ ಹಾಕ್ಕೊಟ್ಟ ಮೇಲೆ ಅವರು ಕೂಡ ತಿಂತಾಯಿದ್ರು.
ಅವರು 8:45 9 ಗಂಟೆ ಅಷ್ಟರಲ್ಲಿ ಡ್ಯೂಟಿಗೆ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರನೇ ಅವ್ರಿಗೂ ಕೂಡ ಅಲ್ಲೇ ಹಾಕ್ಕೊಟ್ಬಿಟ್ಟಿದ್ದೆ, ಹೆಂಗಿದ್ರು ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ವಾಕರ್ಗೆ ಹಾಕ್ಬಿಟ್ಟು ನನ್ನ ಮಗಳನ್ನ ನಾನು ಹಾಕ್ಕೊಡ್ತಾಯಿದ್ದೆ, ಅವರು ತಿಂತಾಯಿದ್ರು. ಅವಳ ವಾಕರ್ಗೆ ಹಾಕಿಲ್ಲ ನಾನು ಸ್ವಲ್ಪ ಕೆಳಗಡೆ ಇದ್ದರೆ ಸ್ವಲ್ಪ ಹೊತ್ತು ಮಾತ್ರ ಆಟಾಡ್ತಾಳೆ ಅಷ್ಟೇ. ವಾಕರ್ಗೆ ಹಾಕಿದ್ರೆ ಸ್ವಲ್ಪ ಆಟಾಡ್ಸಿದ್ರೆ ಆಟಾಡ್ತಾ ಇರ್ತಾಳೆ. ಸೊ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಯಿತು, ಅವರು ಕೂಡ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ರು. ಸೊ ಅವರು ಮಾಮೂಲು ಟೈಮಿಂಗ್ಸ್ ಆಯ್ತಲ್ಲ, ಅವರು ಹೋಗೋ ಟೈಮ್ಗೆ ಏನಾದರೂ ಸ್ವಲ್ಪ ಅಡ್ಜಸ್ಟ್ ಆಗಿದ್ದರೆ ನನ್ನ ಮಗನೂ ಕೂಡ ಅವರೇ ಬಿಡ್ತಾಯಿದ್ರು. ಇವನಿಗೆ ಸ್ಕೂಲ್ ಇರೋದು 9:30ಗೆ. 9:30 ಅಂದರೆ ಅವ್ರು ಅಷ್ಟೋ ತನಕ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಮಾವ ಇರ್ತಾರಲ್ಲ ಅವರೇ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ರು. ಸೊ ಹೋಗ್ತಾ ಇದ್ದಾನೆ ಅವನು. ಹೋದ ಈ ಥರ ಅವ್ರಿಗೆ ವೆಲ್ಕಮ್ ಮಾಡಿದ್ದವರು ಸ್ವಲ್ಪ ಆರತಿ ಗೀರ್ತಿ ಮಾಡಿ ಮಾಮೂಲಿ ಈ ಥರ ಹೂವು ಹಾಕಿ ವೆಲ್ಕಮ್ ಮಾಡ್ಕೊಂಡಿದ್ರು. ಸೊ ಅವನು ಕೂಡ ಬಿಟ್ಟು ಬಂದೆ. ನನಗೂ ಕೂಡ ಪಾಪ ಇತ್ತಲ್ಲ, ಅವಳನ್ನ ತಿನ್ನಿಸಿ ನಾನು ತಿನ್ನೋಷ್ಟು ಲೇಟಾಗಿ ಹೋಗಿತ್ತು. ಸೊ ಎಲ್ಲ ನಂದು ಊಟ ಗೀಟ ಎಲ್ಲ ಆಗಿತ್ತು. ಸೊ ಲಾಸ್ಟಲ್ಲಿ ಪಾತ್ರೆ ಇತ್ತಲ್ಲ ಅದನ್ನು ಬೆಳಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸಿದೆ. ಅವಳು ಮಲ್ಕೊಂಡಿದ್ದಾಗಲೇ ಕೆಲಸ ಮಾಡ್ಕೊಬೇಕಲ್ಲ. ಸೊ ಅವಳು ಎದ್ದಿದ್ರೆ ಯಾರು ಮನೇಲಿ ಯಾರೂ ಇಲ್ಲ ಅಂದರೆ ಸ್ವಲ್ಪ ಅಳ್ತಾಳೆ. ನನ್ನ ಮಗ ಇದ್ರೆ ಸ್ವಲ್ಪ ಆಟಾಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ಕೊತಾಳೆ, ನನಗೆ ಅಷ್ಟು ಇರೋದಿಲ್ಲ. ಸೊ ನಾನು ಕೂಡ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಬಂದ್ಬಿಟ್ಟು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟದೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಬೆಳಿಗ್ಗೆ ವಾಶ್ ಮಾಡಿ ಎತ್ತಿಟ್ಟೆ. ನಾನು ನಾಷ್ಟ ಮಾಡೋ ಅಷ್ಟರಲ್ಲಿ 10:30 11 ಆಗಿಬಿಟ್ಟಿತ್ತು. ಅವಾಗ ತಾನೇ ನಾಷ್ಟ ಮಾಡಿದೆ, ಹಿಂದೆನೇ ಅಡುಗೆಗೆ ರೆಡಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಕುತ್ಕೊಳ್ಳೋದಕ್ಕೂ ಆಗೋಲ್ಲ, ಯಾಕಂದರೆ ಅವಳು ಮಲಗಿರ್ತಾಳಲ್ವ. ಸೊ ಆ ಟೈಮಲ್ಲೇ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊಬೇಕು ಅಡುಗೆಗೆ. ಇನ್ನು 11 ಗಂಟೆ ಹೋದರೆ ನೆಕ್ಸ್ಟ್ ಅವನು 1:30ಗೆ ಬಿಟ್ಬಿಡ್ತಾರೆ. ಅವಳನ್ನ ಎತ್ಕೊಂಡು ನಾನು ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಅದ್ರ ಮಧ್ಯದಲ್ಲಿ ನನ್ನ ಮಗಳು ಕೂಡ ಮಾಡಿ ತಿನ್ನಿಸ್ಬೇಕಲ್ವ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾಷ್ಟ ತಿಂದಮೇಲೆ ಕುತ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಲ್ಲೇ ರೆಡಿ ಮಾಡಿ ಇಟ್ಬಿಡ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಈ ವಿಡಿಯೋ ತಮ್ಬ್ನೇಲಲ್ಲಿ ಹಾಕಿದ್ದೀನಿ ನಾನು. ವಿಡಿಯೋನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋನ ಯಾರು ನೋಡಿರ್ತಾರೋ ಸೊ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಇವಾಗ ನಿಮ್ಗೆ ಇನ್ನೊಂದು ಅದ್ರ ಜೊತೆ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಮಕ್ಕಳಿಗೆ ಶೀತ ಆಗ್ಬೋದು, ಕೆಮ್ಮು ಆಗ್ಬೋದು ಮತ್ತು ಕಫ ಅನ್ನೋದು ಇವಾಗೆಲ್ಲ ಜಾಸ್ತಿ ಸೀಸನ್ ವೈಸು ಮಳೆ ಅನ್ನೋದು ಜಾಸ್ತಿ ಬರ್ತಿದೆ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಕಫ ಕಟ್ಕೊಂಡಾಗ ನನ್ನ ಮಗಳಿಗೆ ಇದನ್ನು ಮಾಡಿದ್ದು. ಸೊ ನನ್ನ ಮಗಳಿಗೂ ಸ್ವಲ್ಪ ನೆಗಡಿ ಥರ ಆಗಿತ್ತು, ಕೋಲ್ಡ್ ಥರ. ಸೊ ಅವ್ರೇನಪ್ಪ ಅಂದರೆ ಒಬ್ಬೊಬ್ಬರು ರಾಗಿ ಹಿಟ್ಟನ್ನ ಸ್ನಾನ ಮಾಡಿದ ತಕ್ಷಣ ಬರೀ ರಾಗಿ ಹಸಿಟ್ಟು ಬರುತ್ತೆ ನೋಡಿ, ಅದನ್ನು ನತ್ತು ಬಾಯಿಗೆ ಹಾಕಿಬಿಟ್ಟು ಸುಮ್ಮನೆ ಹಾಕ್ತಾರೆ. ಒಬ್ಬೊಬ್ಬರು ಏನಪ್ಪ ಅಂತಂದರೆ ಇವಾಗ ರಾಗಿ ಹಿಟ್ಟನ್ನ ಬಾಯಲ್ಲಿ ಹಾಕಿಬಿಟ್ಟು ಅಗ್ದುಬಿಟ್ಟು ಅದರದ್ದು ಅಗ್ದಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಥರ ಬರುತ್ತೆ. ಸೊ ಅದನ್ನು ನತ್ತಿ ಬಾಯಿ ಅಂತ ಇರುತ್ತೆ ನೋಡಿ, ಸೊ ನತ್ತಿ ಬಾಯಿಗೆ ಹಾಕ್ತಾರೆ. ಹಾಕಾದ್ಮೇಲೆ ಅದು ಫುಲ್ಲು ಎಲ್ಲ ಡ್ರೈ ಆಗಿಬಿಡ್ಬೇಕು. ಡ್ರೈ ಆದಮೇಲೆ ಅದೇ ಫುಲ್ಲು ಎಲ್ಲ ಕಫ ಇರುತ್ತಲ್ಲ, ಸೊ ಜಾಸ್ತಿ ಅದೇ ಹೀರ್ಕೊಬಿಡುತ್ತೆ. ಹೀರ್ಕೊಂಡಾಗ ಅದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಒಂಥರ ಸೀಲ್ ಬಿಟ್ಕೊಂಡಂಗೆ ಇದ್ರ ಥರ ಆಗೋಗುತ್ತೆ, ಒಣಕೊಂಡಂಗೆ. ಸೊ ಅದನ್ನು ನೀವು ಹೇಗೆ ರಿಮೂವ್ ಮಾಡಬೇಕು ಅಂತ ಅಂದರೆ, ನಾನು ಇಲ್ಲಿಗೆ ನಿಮಗೆ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಆಯಿಲ್ನ. ಸೊ ಆಯಿಲ್ನ ಹಾಕಿ ಬಿಟ್ಟರೆ ಅದೇ ರಿಮೂವ್ ಆಗಿಬಿಡುತ್ತೆ. ಸೊ ನೀವೇನು ಕೀಳೋದಕ್ಕೆ ಏನು ಹೋಗಬೇಡಿ, ಆಯಿಲ್ ಹಾಕ್ಬಿಟ್ಟು ಏನು ಕೀಳಬೇಡಿ. ಸೊ ಆಯಿಲ್ನ ಹಾಕಿ ಬಿಟ್ಟುಬಿಡಿ, ಅದೇ ರಿಮೂವ್ ಆಗುತ್ತೆ. ನಾನು ಆಯಿಲ್ನ ಹಾಕಿ ಬಿಟ್ಬಿಟ್ಟಿದ್ದೆ ನೋಡಿ, ಫುಲ್ಲು ಎಲ್ಲ ಉದ್ರೋಗ್ಬಿಟ್ಟಿದೆ. ಅಂದರೆ ಅದ್ರದ್ದು ಎಲ್ಲ ಹಾಕಿದ್ರಲ್ಲ ಅದೆಲ್ಲ ಅದೇ ಬಿಟ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ನೀವು ಜಾಸ್ತಿ ಕೈಯಲ್ಲೆಲ್ಲ ಉದುರಿಸೋಕೆ ಹೋಗ್ಬೇಡಿ. ಕೂದಲು ಪಾಪುಗೆ ಅಂದರೆ ಎಳ್ದಂಗೆ ಆದಾಗ ಅದು ನೋವಾಗುತ್ತೆ ಪಾಪುಗೆ. ಸೊ ಆ ರೀತಿ ಮಾಡಬೇಡಿ. ಸೊ ಇದು ಹಳ್ಳಿಗಳ ಕಡೆ ಇದೆ, ಇವಾಗಲೂ ಕೂಡ ಇದೆ. ಸೊ ನಾವು ನನ್ನ ಮಗನಿಗೂ ಮಾಡಿದ್ದು, ಸೊ ಇವಳಿಗೂ ಕೂಡ ಮಾಡ್ತಾಯಿದ್ದೀವಿ. ಈ ಸೀಸನ್ ವೈಸೆಲ್ಲ ಮಾಡ್ಬೋದು. ಮಾಡಿ ನಿಮ್ಮ ಮಕ್ಳಿಗೆ ಏನಾದರೂ ಈ ರೀತಿ ಆಗಿದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಕಡಿಮೆ ಆಗೇ ಆಗುತ್ತೆ. ನಿಮ್ಮ ಕೈಲಿ ಇದು ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಹಸಿಟ್ಟಿರುತ್ತಲ್ಲ, ಬರೀ ಹಸಿಟ್ಟನ್ನೇ ಬೇಕಂದರೆ ಹಾಕ್ಬೋದು. ಅದನ್ನು ಬಾಯಲ್ಲಿ ಹಾಕ್ಬಿಟ್ಟು ಮಾಮೂಲಿ ಅಗ್ದುಬಿಟ್ಟು ಅದನ್ನು ಹಾಕಬೇಕು. ಬಾಯಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ಘಾಟ್ ಅನ್ನೋದು ಬರುತ್ತೆ. ಸೊ ಹುಷಾರಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ಯಾರು ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀರೋ ಸೊ ಅವ್ರಿಗೆ ಅಂತ ನಾನು ಹೇಳ್ತಾ ಇರೋದು. ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಅದನ್ನು ನೀವು ಒಂದು ದಿನ ಫುಲ್ಲು ಬಿಡಬೇಕು ಅಂತ ಏನಿಲ್ಲ.
ಅದು ಫುಲ್ಲು ಡ್ರೈ ಆಗಿಬಿಡುತ್ತಲ್ಲ, ಬೆಳಗ್ಗೆ ಹಾಕಿದಾಗ ಮಧ್ಯಾಹ್ನ ಅಷ್ಟರಲ್ಲೇ ಅದು ಡ್ರೈ ಆಗಿಬಿಟ್ಟು ಒಣಿಕೊಂಡಂಗೆ ಆಗಿಬಿಡುತ್ತೆ. ಆಮೇಲೆ ಅದನ್ನು ಹಾಗೆ ಬಿಡೋದಕ್ಕೆ ಹೋಗ್ಬೇಡಿ. ಮಗುಗೆ ಅದು ಭಾರ ಆದಾಗ ಕೂದಲು ಎಳ್ದಂಗೆ ಆಗುತ್ತೆ, ಗಟ್ಟಿ ಅಂದರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅದು ಒಣಿಕೊಂಡು. ಸೊ ನೀವು ಅದನ್ನು ಎಣ್ಣೆ ಹಾಕ್ಬಿಡಿ, ಅದು ಗಟ್ಟಿ ಆದಾಗ ಎಣ್ಣೆ ಹಾಕ್ಬಿಡಿ. ಅದೇ ತೆಳ್ಳಗಾಗ್ಬಿಟ್ಟು ಅದನ್ನು ಎಣ್ಣೆ ಹಾಕಿದ ತಕ್ಷಣ ಅದು ಬರೋದಿಲ್ಲ, ನೀವು ಬಿಡಿಸೋದಕ್ಕೆ ಹೋಗಬೇಡಿ. ಎಣ್ಣೆ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಿ, ಅದೇ ಬಿಟ್ಕೊಬಿಡುತ್ತೆ. ಅಂದರೆ ಅದೇ ಉದ್ರೋಗ್ಬಿಡುತ್ತೆ. ಮಗು ಆಟಾಡ್ತಾ ಇದ್ದ ಮಲ್ಕೊಂಡು ಅದೇ ಎಲ್ಲ ಬಂದ್ಬಿಡುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಮಾರ್ನಿಂಗ್ ಸ್ನಾನ ಹೇಗೆ ಮಾಡಿಸ್ತೀವೋ ಸೊ ಹಾಗೆ ಮಾಡಿಸ್ಬೋದು. ಸೊ ಇದೊಂದು ರೆಮಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಕೂಡ ರೆಡಿ ಮಾಡಿಕೊಂಡೆ. ಇವಾಗ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಎತ್ತಿಟ್ಟು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗ ಮಾಮೂಲಿ ಏನು ಜಾಸ್ತಿ ಏನು ಮಾಡಿಲ್ಲ. ಎಲ್ಲರೂ ನಾರ್ಮಲ್ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿದ್ದು. ಬಟ್ ಮುದ್ದೆನ ನಾನು ಬಾಣಲಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬಾಣಲಿಲಿ ಹೆಂಗಪ್ಪ ಅಂತಂದರೆ ಮಾಮೂಲಿ ಇವಾಗ ಒಂದು ಲೋಟದಷ್ಟು ನೀವು ಎಷ್ಟು ಸಣ್ಣದಾಗಿ ಮುದ್ದೆ ಮಾಡಿಕೊಂಡ್ರೆ ಒಂದು ಲೋಟದಷ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದು ಕುದಿಯೋಕ್ಕಿಂತ ಮುಂಚೆ ಒಂಚೂರು ಹಿಟ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆವಾಗ ಗಂಟು ಅನ್ನೋದು ಸಿಗೋದಿಲ್ಲ. ಅದು ಕುದೀತಾ ಇರುತ್ತಲ್ಲ, ಆವಾಗ ನಿಮ್ಗೆ ಎಷ್ಟು ಬೇಕೋ ಹಸಿ ಹಿಟ್ಟನ್ನ ಅಷ್ಟು ಉದುರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಹಿಟ್ಟನ್ನ ಬೇಯಿಸಾದ್ಮೇಲೆ ಮಾಮೂಲಿ ನಿಮಗೆ ಗೊತ್ತಲ್ಲ, ಅದು ಪ್ಲೇಟ್ಗೆ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋದು. ಫೈನಲಿ ಈ ರೀತಿ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮದು ಊಟ ಗೀಟ ಎಲ್ಲ ಆಯಿತು. ಸೊ ನಾನು ಇದರಲ್ಲಿ ಮಾತಾಡಿದ್ದೆ, ವಾಯ್ಸ್ ಕೊಟ್ಟಿದ್ದೆ. ಯಾಕಪ್ಪ ಇವಾಗ ನಾನು ವಾಯ್ಸ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅಂತಂದರೆ ಅದು ತುಂಬ ಕ್ಲಿಯರಾಗಿರಲಿಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ಏನೋ ಇದು ಅಂದರೆ ಮಣ್ಣಂದು ಏನೋ ಅಗಿತಾಯಿದ್ರು. ಸೊ ಅದ್ರದ್ದು ಸೌಂಡು ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಅದು ಕ್ಲಾರಿಟಿ ಇಲ್ಲ ಅಂತ ಹೇಳ್ಬಿಟ್ಟು, ಸೌಂಡ್ ನೀಟಾಗಿ ಕೇಳಿಸಲ್ಲ ಮತ್ತು ಗಜ 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 ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚಿನ ಇದೇ ರೀತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಗೊತ್ತಲ್ಲ, ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್.